ಸಚಿವ ನಾಗೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿ ಈ ಬಾರಿ ಅಧಿವೇಶನದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡೋದಕ್ಕೆ ವಿಪಕ್ಷ ಬಿಜೆಪಿ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆಗೆ ಅತ್ತ ನಾಗೇಂದ್ರ ಕೂಡ ತಯಾರಾಗ್ತಾ ಇದ್ದಾರೆ. ನಾಗೇಂದ್ರ TV9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ನನ್ನ ವಿರುದ್ಧ ಅನಗತ್ಯವಾದಂಥ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ, ಜೊತೆಗೆ CBI ಮತ್ತು ED ಸಂಸ್ಥೆಗಳನ್ನು ಬಳಸಿ ಕೆಲವೊಂದಿಷ್ಟು ದೊಡ್ಡ ರಾಜಕೀಯ ನಾಯಕರ ಹೆಸರುಗಳನ್ನು ಪ್ರಸ್ತಾಪಿಸುವಂತೆ ಅಥವಾ ಪ್ರಸ್ತಾಪ ಮಾಡುವಂತೆ ಅಂತ ಒತ್ತಡ ಹೇರಲಾಗ್ತಾ ಇದೆ ಅಂತ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾದರೆ ಬಿಜೆಪಿಯ ಆರೋಪ ಏನು, ನಾಗೇಂದ್ರ ಅವರ ಕೌಂಟರ್ ಏನು ನೋಡೋಣ. ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡಿರ್ಬೇಕು. ವಿನಾಕಾರಣ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡಿ. ಗುಡ್ಡನಾಗದು ಹಿಲಿ ಹಿಡಿದರಂತೇಳಿ ಅವರೇ ಸತ್ವ ಒಪ್ಕೊಂಡಿದ್ದಾರೆ. ಹೌದು, ಹಗರಣ ಆಗಿದೆ. ಇದು ಬ್ಯಾಂಕರ್ ಮಾಡ್ಕೊಂಡಿರಂತ ಒಂದು ಫ್ರಾಡ್ ಕೆಲಸ. ಕಳ್ಳತನ ಮಾಡಿ ನಾನು ಮಾಡೇ ಇಲ್ಲ ಅಂತಾನೆ ಅವ್ರು ಹೇಳಿದ್ರು ಬಿಡಿ, ದೊಡ್ಡ ಹೆಸರು ಹೇಳಿ ಅಂತೇಳಿ. ನನ್ನಿಂದ ತಪ್ಪಾಗಿದ್ರೆ ನನಗೆ ಶಿಕ್ಷೆ ಕೊಡೋಕೆ ನಾನಿದೆ. ಬಹಳ ಸ್ಫೋಟ, ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡ್ತೀನಿ ನಾನು. ಬನ್ನಿ ಸದನದಲ್ಲಿ ಬನ್ನಿ ಮಾತಾಡೋಣ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜಿಲ್ಲೆಯಲ್ಲೂ ಪ್ರತಿಭಟನೆ ಮೂಲಕ ಸಮರ ಸಾರಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ. ದಲಿತರ ಹಣ ತಿಂದ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಬಿಜೆಪಿ ಎಚ್ಚರಿಕೆ ಕೊಟ್ಟಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಯಿತು. ದಲಿತ ವಿರೋಧಿ ನಾಗೇಂದ್ರ ಎಂದು ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ರಾಜೀನಾಮೆ ಕೇಳ್ತಿರುವ ಬಿಜೆಪಿಗೆ ತಿರುಗೇಟು ಕೊಟ್ಟಿರುವ ಸಚಿವ ಬಿ ನಾಗೇಂದ್ರ ವಿನಾಕಾರಣ ಇಲ್ಲ ಸಲ್ಲದ ಆರೋಪ ಮಾಡಬೇಡಿ, ಹಾಸ್ಯಾಸ್ಪದಕ್ಕೆ ಒಳಗಾಗಬೇಡಿ, ಸದನಕ್ಕೆ ಬನ್ನಿ, ದಿಟ್ಟವಾಗಿ ಎದುರಿಸೋಣ ಅಂದಿದ್ದಾರೆ. ನಮ್ಮ ಬಿಜೆಪಿಯ ವಿರೋಧ ಪಕ್ಷದವ್ರಿಗೆ ಹೇಳ್ತೀನಿ, ವಿನಾಕಾರಣ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡಿ. ದಯಮಾಡಿ ನೀವು ಬನ್ನಿ, ಹೆಲ್ದಿ ರಾಜಕೀಯ ಮಾಡೋಣ ಅಂತ. ಬನ್ನಿ ಸದನದಲ್ಲಿ ಬನ್ನಿ ಮಾತಾಡೋಣ ಅಂತ. ಸುತ್ತೆ ಇವತ್ತು ಏನು ಅವ್ರು ಏನು ಅನ್ಕೊಂಡಿದ್ದಾರಲ್ಲ, ಏನೋ ನಡೆದು ಬಿಡ್ತೇನೆ ಅಂತೇಳಿ ಅವರೆಲ್ಲ ಕೂಡ ಆ ಗುಡ್ಡನ್ನು ತೆಗೆದು ಇಲಿ ಹಿಡಿತಾರಲ್ಲ, ಆ ರೀತಿ ಅಂತದನ್ನ ಹಾಗೆ ಆಗುತ್ತೆ. ಆ ಗಾದೆ ಇದೆಯಲ್ಲ, ಗುಡ್ಡನಾಗದು ಇಲಿ ಹಿಡಿದಾರಂತೇಳಿ, ಆ ರೀತಿ ಆಗುತ್ತೆ ನೋಡಿ. ಅಷ್ಟೇ ಹಾಸ್ಯಾಸ್ಪದಕ್ಕೆ ಒಳಗಾಗ್ತಾರೆ. ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡಿ ಸಚಿವ ಸ್ಥಾನ ತೆಗೆದುಕೊಂಡಿರಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ ನಾಗೇಂದ್ರ ನನ್ನಿಂದ ₹1 ಹಣ ರಿಕವರಿ ಆಗಿದ್ರೆ ತೋರಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಇದ್ರ ಮಧ್ಯೆ ಇವನ್ನ ತಗೊಂಡಿದ್ದೇ ದೊಡ್ಡ ಅಪರಾಧ. ಮೋಸ್ಟ್ಲಿ ಅವನ್ ಬ್ಲಾಕ್ ಮೈಲ್ ಮಾಡಿರ್ಬೇಕು, ಕಾಂಗ್ರೆಸ್ಗೆ ಬ್ಲಾಕ್ ಮೈಲ್ ಮಾಡಿರ್ಬೇಕು. ಯಾಕೆಂದ್ರೆ ಈ ಹಣ ಎಲ್ಲ ಅವರ ನಿರ್ದೇಶನ, ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು DK ಶಿವಕುಮಾರ್. ಇದರಲ್ಲಿ 184 ಕೋಟಿಯಲ್ಲಿ ₹1 ಆದ್ರು ನನ್ನಿಂದ ರಿಕವರಿ ಆಗಿದೆ. ₹1 ತೋರಿಸ್ಬಿಡ್ಲಿ, ಅವ್ರು 1 ಲಕ್ಷ ತೋರಿಸ್ಬಿಡ್ಲಿ, ನಾನು ಒಪ್ಕೊಂತೀನಪ್ಪ, ನಾನು ಈ ಕೇಸಲ್ಲಿ ಭಾಗಿಯಾಗಿದ್ದೇನೆ ಅಂತ. ನನಗೆ ಗೊತ್ತೇ ಇಲ್ಲ ಅದನ್ನ. ಇದು ಬ್ಯಾಂಕರ್ ಮಾಡ್ಕೊಂಡಿರೋಂತ ಒಂದು ಫ್ರಾಡ್ ಕೆಲಸ. ಅದನ್ನ ಹಗರಣ ಆಗಿರೋದನ್ನ ನಾಗೇಂದ್ರ ಒಪ್ಪಿಕೊಂಡಿದ್ದಾರೆ. ಇನ್ನು ಕ್ಲೀನ್ ಚಿಟ್ ಕೂಡ ಸಿಕ್ಕಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ನಾಗೇಂದ್ರ ನನ್ನಿಂದ ತಪ್ಪಾಗಿದ್ರೆ ಕೋರ್ಟ್ ಶಿಕ್ಷೆ ಕೊಡುತ್ತೆ ಎಂದಿದ್ದಾರೆ. ಯಾವ ನಾಗೇಂದ್ರ ಅವರು ಅಂದಿನ ಸಚಿವರು ಅವರೇ ಸತ್ವ ಒಪ್ಕೊಂಡಿದ್ದಾರೆ. ಹೌದು, ಹಗರಣ ಆಗಿದೆ, ಅದು ನಾನು ಹೊಣೆಗಾರ ಅಲ್ಲ, ಇದಕ್ಕೆ ನಾನು ತಪ್ಪಿತಸ್ಥ ಅಲ್ಲ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಹಗರಣ ಆಗಿರೋದನ್ನ ಅವರು ಕೂಡ ಒಪ್ಕೊಂಡಿದ್ದಾರೆ, ಅಂದಿನ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಒಪ್ಕೊಂಡಿದ್ದಾರೆ. ಇನ್ನೂ ಕೂಡ ಅವ್ರಿಗೆ ಕ್ಲೀನ್ ಚಿಟ್ ಕೂಡ ಸಿಕ್ಕಿಲ್ಲ. ನ್ಯಾಯಾಲಯದಲ್ಲಿ ನಾನು ಒದಗಿಸ್ತೀನಿ, ನನ್ನಿಂದ ಏನಾಗಿದೆ ಅಂತೇಳಿ ನಾನೆಲ್ಲ ಒದಗಿಸ್ತೀನಿ. ನನ್ನಿಂದ ತಪ್ಪಾಗಿದ್ರೆ ನನಗೆ ಶಿಕ್ಷೆ ಕೊಡೋಕೆ ನಾನಿದೆ. ನನ್ನನ್ನು ಬೇಕಾದ್ರೆ ಹ್ಯಾಂಗ್ ಮಾಡಲಿ, ನಾನು ಅದಕ್ಕೆ ಶತಸಿದ್ಧವಾಗಿದ್ದೀನಿ. ಬಟ್ ಒಂದೇನೆಂದರೆ, ನ್ಯಾಯಾಲಯಗಳಲ್ಲಿ ಇದ್ದಾಗ ಕೂಡ ನ್ಯಾಯಾಲಯದ ಬಗ್ಗೆ ಅದು ಬರೋವರೆಗೆ ಕಾಯಬೇಕಲ್ಲ, ಅದಾಗ್ತಾ ಇಲ್ಲ. ಇದುವರೆಗೂ ನನ್ನ ಮೇಲೆ ಪ್ರಕರಣನೇ ಇದು ಮಾಡ್ತಾ ಇಲ್ಲನಾ. CBI ED ಅವರು ದೊಡ್ಡ ಹೆಸರು ಹೇಳೋಕೆ ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತ ಸಚಿವ ಬಿ ನಾಗೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ ಛಲವಾದಿ ನಾರಾಯಣ ಸ್ವಾಮಿ ಅವತ್ತೇ ಕೋರ್ಟ್ನಲ್ಲಿ ಹೇಳಬೇಕಿತ್ತು ಅಂದಿದ್ದಾರೆ. ಈ ಕೇಸಲ್ಲಿ ನಾನೇ ಇಲ್ಲ, ನಾನು ಯಾರ ಹೆಸರು ಹೇಳ್ಬೇಕು ಸ್ವಾಮಿ, ನೀವೇ ಹೇಳ್ಬಿಡಿ ಅಂತ ಕೇಳಿದೆ ನಾನು ಅವ್ರಿಗೆ. ಅವ್ರು ಹೇಳಿದ್ರು ಬಿಡಿ, ದೊಡ್ಡ ಹೆಸರು ಹೇಳಿ ಅಂತೇಳಿ. ನಾನು ಹೇಳಕ್ಕೆ ಹೋಗ್ಲಿಲ್ಲ ಆ ರೀತಿ ಅಂತದನ್ನ. ನಿಮ್ಮನ್ನು ಬಿಟ್ಬಿಡ್ತೀವಿ, ನಿಮ್ಮನ್ನು ಮಾಡಿಬಿಡ್ತೀವಿ, ನಿಮ್ಮನ್ನು ಫ್ರೀ ಮಾಡ್ತೀವಿ, ಸರ್ಕಾರ ಬಿದ್ದೋಗುತ್ತೆ, ನೀವು ಹೇಳ್ಬಿಡಿ ಅಂತೇಳಿ. ಅಲ್ಲ ಸ್ವಾಮಿ, ನಾನೇ ಮಾಡಿಲ್ಲ, ನನ್ನಿಂದ ಯಾಕೆ ಸರ್ಕಾರ ಬೀಳಿಸ್ಬೇಕು? ನಾನು ಕೋರ್ಟ್ನಲ್ಲಿ ಹೇಳಬೇಕಾಗಿತ್ತು, ನನ್ನ ಮೇಲೆ CBIನವರು ಅಥವಾ ED ಅವರು ಈ ರೀತಿ ಒತ್ತಡ ಹಾಕ್ತಾ ಇದ್ದಾರೆ ಅಂತ. ನೋಡಿ, ಕಳ್ಳತನವನ್ನು ಕಳ್ಳ ಯಾವತ್ತೂ ಒಪ್ಕೊಂಡಿದ್ದು ಈ ದೇಶದಲ್ಲಿ ನಾವು ನೋಡಿಲ್ಲ. ಕಳ್ಳತನ ಮಾಡಿ ನಾನು ಮಾಡೇ ಇಲ್ಲ ಅಂತಾನೆ ಮಾಲ್ ಸಮೇತ ಸಿಕ್ಕಿಬಿದ್ದಾಗ ಇದಿಷ್ಟೇ ಅಲ್ಲ, ಒಂದಲ್ಲ ಒಂದು ದಿನ ರಾಜ್ಯದ ಜನರಿಗೆ ಎಲ್ಲವನ್ನ ಹೇಳ್ತೀನಿ, ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೋಟಕ ಬಿಚ್ಚಿಡ್ತೀನಿ ಅಂತ
ಸಚಿವ ನಾಗೇಂದ್ರ ಹೇಳಿದ್ದಾರೆ. ಇದಕ್ಕೆ ಎಂಎಲ್ಸಿ ರವಿಕುಮಾರ್ ಸ್ಫೋಟಕ ಬಿಚ್ಚಿಟ್ರೆ ಸರ್ಕಾರ ಛಿದ್ರ ಆಗುತ್ತೆ ಅಂದ್ರು. ನಾನಿನ್ನ ಕೆಲವೆಲ್ಲ ಇವತ್ತು ಬಹಿರಂಗ ನಾನು ಪಡಿಸಲ್ಲ. ಒಂದಿನ ಮುಂದೆ ಒಂದಿನ ನಾನು ಈ ರಾಜ್ಯದ ಜನತೆಗೆ ನಾನು ಹೇಳ್ತೀನಿ. ನಾನು ಅಲ್ಲಿ ಏನು ನಡೀತು, ಏನು ಮಾಡಿದ್ರು, ಆಮೇಲೆ ನಂತರ ದಿನಗಳಲ್ಲಿ ಏನು ನಡೀತು ಅಂತೇಳಿ. ಸ್ಫೋಟಕವಾಗಿರುತ್ತೆ ಹಾಗಾದ್ರೆ. ಭಾಳ ಸ್ಫೋಟ, ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡ್ತೀನಿ ನಾನು, ಅದು ನನಗೆ ಅವಶ್ಯಕತೆ ಬಿದ್ದರೆ. ಒಂದೊಂದು ದಿನ ದೊಡ್ಡ ಸ್ಫೋಟಕದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ನಾನು ಬಹಿರಂಗಪಡಿಸ್ತೀನಿ ಅನ್ನುವಂಥದ್ದನ್ನು ಯಾರು ಬೇಡ ಅಂತಾರೆ? ಖಂಡಿತ ಮಾಡ್ಲಿ ಅವರು. ಯಾರು ಬೇಡ ಅಂತಾರೆ? ದೊಡ್ಡ ಸ್ಫೋಟವನ್ನ ಮಾಡ್ಲಿ ಅವರು. ದೊಡ್ಡ ಸ್ಫೋಟ ಮಾಡಿದ್ರೆ ಈ ಸರ್ಕಾರ, ದೊಡ್ಡ ಸ್ಫೋಟದಲ್ಲಿ ಏನಾಗುತ್ತೆ ಈ ಸರ್ಕಾರ? ಛಿದ್ರವಾಗೋಗುತ್ತೆ ಈ ಸರ್ಕಾರ. ಏಟು ತಿಂದ ಹುಲಿ ಆಗಿದ್ದೀನಿ, ನಾನೇನು ಅಂತ ತೋರಿಸ್ತೀನಿ ಅಂತ ಬಿಜೆಪಿಗೆ ಸಚಿವ ನಾಗೇಂದ್ರ ಸೆಡ್ಡು ಹೊಡೆದಿದ್ದಾರೆ. ಇದಕ್ಕೆ ವ್ಯಂಗ್ಯವಾಡಿದ ಛಲವಾದಿ ಇದು ಕದ್ದು ಸಿಕ್ಕಿ ಬಿದ್ದಿರುವ ಇಲಿ ಎಂದಿದ್ದಾರೆ. ಅದನ್ನು ಈ ಬಾರಿ ನಾನು ಒಂದು ಏನಂತಾರೆ, ಒಂದು ಏಟ್ದಿಂದ ಹುಲಿ ಆಗಿದ್ದೀನಿ ನಾನು. ಈ ಬಾರಿ ನೀವೆಲ್ಲ ನೋಡ್ತೀರಿ, ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಾನು ಕೊಟ್ಟ ಖಾತೆಯನ್ನ ನಾವು ರಾಜ್ಯ ಮೆಚ್ಚುವಂತ ಕೆಲಸ ಮಾಡ್ತೀನಿ. ನಾನು ಏಟು ತಿಂದ ಹುಲಿ ಅಂತ. ಇದು ಏಟು ತಿಂದ ಹುಲಿ ಅಲ್ಲ, ಇದು ಕದ್ದು ಸಿಕ್ಕಿ ಬಿದ್ದ ಇಲಿ, ಇದು ಬೆಕ್ಕು. ಇದು ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪದ ಮಧ್ಯೆ ಸಿಬಿಐ ಇದುವರೆಗೂ ತನಿಖೆಯೇ ಮಾಡಿಲ್ಲ ಅಂತಿದ್ದಾರೆ ಸಚಿವ ಬಿ ನಾಗೇಂದ್ರ. ತನಿಖೆ ಶುರುವಾಗಿದೆಯಾ? ಯಾವ ರೀತಿಯಾಗಿದೆ? ಇಲ್ಲ, ಇದುವರೆಗೂ ಆಗಲಿಲ್ಲ. ಅವರು ಬರೀ ಸುಮ್ಮನೆ 120B ಅನ್ನೋದನ್ನ ಒಂದು ತಂದುಬಿಟ್ಟಿದ್ದಾರೆ. ಇವತ್ತು 120B ಅಲ್ಲಿ ಏನಾಗುತ್ತೆ ಅಂದರೆ, ನಾನು ಕಾನ್ಸ್ಪಿರಸಿಯಪ್ಪ, ನಾನು ನೀನು ಮಾಡಿದೇ ಇಲ್ಲ ಗೊತ್ತಿಲ್ಲ, ನನ್ನ ಚಾರ್ಜ್ ಶೀಟಲ್ಲಿ ನಿನ್ನ ಹೆಸರು ಹಾಕಿ ಕಳಿಸ್ತೀನಿ, ನೀನು ಇದೇನೋ ಇಲ್ಲ ಅನ್ನುವಂಥದ್ದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಕೊಂತೇಳಿ ನ್ಯಾಯಾಲಯಕ್ಕೆ ಹಾಕಿದ್ದಾರೆ. ನಾನು ನ್ಯಾಯಾಲಯದಲ್ಲಿ ತಗೊಂತೀನಿ. ನಾನು ಅದೇನೇ ಹೇಳಿ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಆದ್ರೆ ಇದಕ್ಕೆ ಸವಾಲ್ ಹಾಕಿರುವ ಸಚಿವ ನಾಗೇಂದ್ರ, ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂದಿದ್ದಾರೆ. ದಿಟ್ಟವಾಗಿ ಎದುರಿಸೋಕೆ ಸಿದ್ಧ ಅಂತ ಸಮರ ಸಾರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.